ಎಲ್ಲ ನನ್ನ ಯಮಕನಮಡಿ ಮತಕ್ಷೇತ್ರದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ನಮಸ್ಕಾರಗಳು, ಅಕ್ಕ ತಂಗಿಯರಿಗೆ ನಮಸ್ಕಾರಗಳು. ಹಾಗೂ ಈ ನಿನ್ನೆ ಒಂದು ವಿಡಿಯೋ ಫೇಸ್ಬುಕ್ ಲೈವ್ ಬಂದಿದ್ರು ಮಾರುತಿ ಅಸ್ಗೆ ಅವರು. ಏನಪ್ಪಾ ಅಂತಂದ್ರೆ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ತಾವು ಮುಂದಿನ ಬಾರಿ 28ಕ್ಕೆ ಮಾಜಿ ಆಗ್ತೀರಿ ಅಂತ ಹೇಳಾಕ್ತಾರ. ಆಯ್ತು, ಇವ್ರು ಯಾವಾಗಿಂದ ಬಹುಶಃ ಹೇಳಕ್ ಚಾಲೂ ಮಾಡ್ರು ಅದು ನಮಗೊಂದ್ ಸ್ವಲ್ಪ ಅರ್ಥ ಆಗತ್ತ. ಯಾಕಪ್ಪ ಅಂತಂದ್ರೆ ಇವ್ರು 3 ಬಾರಿ ಸೋತು ಸುಣ್ಣಾಗ್ಯಾರ. ಈ 4ನೇ ಬಾರಿ ರೆಡಿ ಆಗ್ಬೇಕು ಆ ಪ್ರಶ್ನೆ ಏನ್ ಬೇರೆ ಇಲ್ಲ. ಈಗಾಗಲೇ ಮತದಾರರು, ಯಮಕನಮಡಿ ಮತಕ್ಷೇತ್ರದ ಮತದಾರರು ಕ್ಷೇತ್ರದಾಗ ಬರದೆ, ಸತೀಶಣ್ಣ ಜಾರಕಿಹೊಳಿ ಅವರು ಕ್ಷೇತ್ರದಾಗ ಬರದೆ ಅವರನ್ನ ಆಯ್ಕೆ ಮಾಡಿ ಕೊಟ್ಟಂತ ಉದಾಹರಣೆಗಳನ್ನು ಅವ್ರು ನೋಡಿದಾರ ಆಲ್ರೆಡಿ. ಈಗೇನ್ ಹೊಸದಲ್ಲ. ಸತೀಶ್ ಜಾರಕಿಹೊಳಿ ಅವರು ಆಗ್ಲಿ, ಆಮೇಲೆ ನಮ್ಮ MP ಅವರು ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಆಗ್ಲಿ, ಹಾಗೆ ರಾಹುಲ್ ಅಣ್ಣ ಜಾರಕಿಹೊಳಿ ಅವರಾಗ್ಲಿ ನಮ್ಮ ಕ್ಷೇತ್ರದಾಗ ಅವ್ರದೇ ಆದಂತ ಒಂದು ಛಾಪ್ ಮೂಡಿಸ್ಯಾರ. ಅವ್ರದೇ ಆದಂತ ಒಂದು ಯಾವ ರೀತಿ ಇಲೆಕ್ಷನ್ ಮಾಡಬೇಕು, ಯಾವ ರೀತಿ ಜನರನ್ನ ಇದನ್ ಮಾಡಬೇಕು ಅಂತ ಹೇಳಿ ರೆಡಿ ಮಾಡಿಟ್ಟಾರ ಆಲ್ರೆಡಿ. ಅವ್ರು ಮತಕ್ಷೇತ್ರಕ್ಕೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಬರಬೇಕು ಅಂತೇನಿಲ್ಲ, ಕಾರ್ಯಕರ್ತರು ಅವ್ರನ್ನ ಆರಿಸಿದರು ಅಂತ ಮಟ್ಟಿಗೆ ಕಾರ್ಯಕರ್ತರನ್ನ ಅವ್ರು ಆಲ್ರೆಡಿ ಬೆಳೆಸ್ಯಾರ, ಎಲ್ಲಾ ಸಮಾಜದಾಗೂ ಬೆಳೆಸ್ಯಾರ. ಮತ್ತ ತಾವೇನ್ ಹೇಳಾಕ್ತೀರಿ? ಹೇಳ್ಬೋದು, ತಾವ್ ಕನಸು ಕಾಣೋದು, ಕನಸು ಕಾಣಕ್ ಯಾರ ಮನಿ ಆಸ್ತಿ? ಎಲ್ಲಾರು ಯಾರು ಬೇಕಾದ್ರೂ ಕಾಣ್ಬೋದು, ನೀವು ಕಾಣ್ಬೋದು, ನಾವು ಕಾಣ್ಬೋದು, ಎಲ್ಲಾರು ಕಾಣ್ಬೋದು. ನೀವು ಕನಸು ಕಾಣತ್ತೀರಿ ಏನ್ ತಪ್ಪಲ್ಲ. ಆದ್ರೆ ನಾವ್ ಹೇಳ್ತೋ ನಿಮ್ ಬಗ್ಗೆ ಕನಸು ಕಂಡಿದ್ದ ನೀವು 4ನೇ ಬಾರಿನೂ ಸೋಲ ತಮ್ಮದು ಖಚಿತ. ಆದ್ರ ನನಗೆ ಇನ್ನ ಮಟ್ಟ ಅರ್ಥ ಆಗತ್ತ, ನೀವು ಹೇಳಿರಲ್ಲ ಎಕ್ಸಾಮ್ ಕೊಚ್ಕೊಂಡು ನಾನೇ ಮುಂದಿನ ಸತಿ ಶಾಸಕ ಅಂತ. ಯಾವ ಪಕ್ಷದಿಂದ ತಾವು ಶಾಸಕ ಅನ್ನೋದು ಪೈಲ ಹೇಳಿರಲ್ಲ ನಮಗ. ಬಿಜೆಪಿನೋ, ಕಾಂಗ್ರೆಸ್, JDS, ಏನ್ ಪಕ್ಷತರು, ಅದೇನ್ ಇನ್ನೊಂದು ಇತ್ತು ಪರಿಕೆ ಪಕ್ಷ, ಅದು ಯಾವುದು ಅದನ್ನ ಹೇಳ್ರಿ. ಆಮೇಲೆ ಕುಟುಂಬ ರಾಜಕಾರಣಿ ಅಂತ ಹೇಳ್ತೀರಿ. ಏನಂಗಂದ್ರ ಕುಟುಂಬ ರಾಜಕಾರಣಿ ತಾವು JDS ದಿಂದ ಕೂತಾಗ ಅಪ್ಪ ಮಕ್ಕಳ ಮಂದಿ ಅವ್ರ ಮನ್ಯಾಗ ಕುಮಾರಸ್ವಾಮಿನೂ MLA MP ಆದ್ರು, ಅವ್ರ ಮಿಸ್ಸಸ್ ಅವರು MLA, ಅವನ್ ಕುಮಾರಸ್ವಾಮಿ ಮಗ MLA ಕೂತ್ ಬಿದ್ದ, ದೇವೇಗೌಡರು ಪ್ರಧಾನಿ. ಮತ್ತ ಇನ್ನ ಯಾರು ಬೇಕಾಗಿದಾರ ನಿಮ್ ಕುಟುಂಬ ರಾಜಕಾರಣಿ? ಅಲ್ಲಿ ಹೋದ್ರಿ JDS ಒಳಗ, ಅದನ್ನ ಹೇಳಿದ್ವಿ. ಇನ್ನು ಬಿಜೆಪಿ ಒಳಗ್ ಬರ್ರಿ. ಯಾಕ್ರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಮಾಜಿ, ಅವ್ರ ಮಕ್ಕಳು ಅವರೆಲ್ಲ MLAಗಳು. ಮತ್ತಿನ್ನು ಕುಟುಂಬ ರಾಜಕಾರಣಿ ಬ್ಯಾಡ್ ಬಿಡಿ. ಈಗ ನಿನಗೇನ್ ಪ್ರಚೋದನೆ ಕೊಡತ್ತಾರಲ್ಲ ಅಲ್ಲಿ ಬರ್ತೀನಿ ವಿಷಯಕ್ಕೆ. ಈಗ ಕತ್ತಿ ಅವರು ಯಾಕೆ ಅವ್ರ ಮನ್ಯಾಗ ಬೇರೆದವ್ರು ಯಾರು, ಅವ್ರ ಕ್ಷೇತ್ರದಾಗ ಬೇರೆದವ್ರು ಯಾರು ಹಾಕಿಲ್ಲೇನ? ನಿಖಿಲ್ ಕತ್ತಿನ MLA, ಆಮೇಲೆ ಮಾಜಿ ಸಂಸದರು ರಮೇಶ್ ಕತ್ತಿ, ಅವ್ರ ಯಾಕೆ DCC ಬ್ಯಾಂಕ್ ಕೊಂಡ್ಬೇಕಾಗಿತ್ತು? ಅವ್ರ ಮತಕ್ಷೇತ್ರದಾಗ ಮತ್ತೆ ಯಾರು ಜನ ಯಾರು ಹಾಕಿಲ್ಲ? ಯಾಕೆ ನೀವು ಹೋಗಿ ಹೇಳ್ಬೋದಾಗಿತ್ತಲ್ಲ? ಮತ್ತ ಆಯ್ತ್ರಿ, ಮತ್ತ ಕ್ಷೇತ್ರ ಜನ ತಪ್ಪು ತಿಳ್ಕೊತಾರು, ನೀವು ಬಿಟ್ಟು ಬಿಡ್ರಿ. ನೀವು ಮಾಜಿ MP ಅವ್ರ ಅದರಿ, ನಿಮ್ ಮನ್ಯಾಗ MLA ಅವರು ನಿಖಿಲ್ ಕತ್ತಿ ಅವ್ರ ಅದಾರು, ನೀವು ಬಿಟ್ಟು ಬಿಡ್ರಿ. ಬೇರೆದವ್ರ ಕ್ಷೇತ್ರ ಜನ ನೋಡ್ಲಿ, ಮತ್ತೊಬ್ರಿಗೆ ಕೊಡ್ರಿ ಅವಕಾಶ ಅಂತೇಳಿ ಹೋಗ್ಲಿ. ಈಗ ತಾವರೇ ಏನ್ರಿ ನಿಮ್ಮೂರಾಗನ, ಮತ್ತ ನಿಮಗೂ ಮತದಾರರು ಇದ್ರಲ್ಲ, ಬಿಜೆಪಿಯಿಂದ ಇದ್ರು ಕಲ್ಕಾಮದಾಗ, ನೀವ್ಯಾಕ ಅವರಿಗೆ ಗ್ರಾಮ ಪಂಚಾಯತಿ ಒಳಗ, ನಿಮ್ಮ ಓಣಿ ಒಳಗ, ನಿಮ್ಮ ವಾರ್ಡ್ದಾಗನ ಬೇರೆದವ್ರಿಗೆ ಕೊಡ್ಬೋದಾಗಿತ್ತು. ನಿಮ್ ತಾಯಿಯವ್ರಿಗೆ ಯಾಕೆ ನಿಲ್ಲಿಸಿದ್ರಿ ನೀವು ಗ್ರಾಮ ಪಂಚಾಯತಿ ಒಳಗ? ಮತ್ತಿದ್ರಲ್ಲ ಕಾರ್ಯಕರ್ತರ, ನೀವು MLA ನೀವು ಕೊಂಡಾರ, ನಿಮ್ಮ ಮನ್ಯಾನವ್ರನ್ನು ಗ್ರಾಮ ಪಂಚಾಯತಿ ಒಳಗೂ ಕುಣಿಸವ್ರ. ಇದ್ಯಾವ ನ್ಯಾಯ? ನಿಮಗೊಂದ್ ನ್ಯಾಯ, ಮತ್ತೊಬ್ರಿಗೆ ನ್ಯಾಯನ ಅಲ್ರಿ? ಕಲ್ಕಾಂ ಗ್ರಾಮದೊಳಗನ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಹೆಚ್ಚು ಮತದಾನ ಕೊಟ್ಟು ಆಯ್ಕೆ ಮಾಡಕ್ ಕಾರಣ ಕಲ್ಕಾಂ ಗ್ರಾಮ ಒಂದೈತಿ. ಆಯ್ತರ? ಇನ್ನು ಒಂದು ಯಮಕನಮಡಿ ಅನ್ನೋಕ್ಕಿಂತ ಚಿಕ್ಕೋಡಿ ಲೋಕಸಭಾ ಒಳಗಡೆ ಅಂತ ದೊಡ್ಡ ಪ್ರಬಲ ನಾಯಕರು ಫೈಟ್ ಮಾಡುವ ಹೇಳಿದಾಗ ಸತೀಶಣ್ಣ ಜಾರಕಿಹೊಳಿ ಅವರ
ಹಾಗೂ ಪ್ರತಿಯೊಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮಹಾಜನತೆ ಪ್ರತಿಯೊಬ್ಬರು ಸಹಕಾರ ಕೊಟ್ಟು ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಸಂಸದರನ್ನ ಮಾಡಬೇಕಾದ್ರೆ ಅವ್ರ ಶಕ್ತಿ ಅದು ಸತೀಶಣ್ಣ ಹಾಗೂ ಇನ್ನುಳಿದ ಎಲ್ಲಾ ಜನಾಂಗದವರ ಒಂದು ಶಕ್ತಿ. ನೀವ್ ಯಾಕೆ ಮಾಡಬಾರ್ದಾಗಿತ್ತು? ಜೊಲ್ಲೆ ಅವ್ರು ನಿಮ್ಮವ್ರ ಇದ್ರಲ್ಲ, ಜೊಲ್ಲೆ ಅವ್ರು ಇದ್ರಲ್ಲ ಅವಳೆದಾಗ ನೀವು ಅವಾಗ JDS ಇದ್ರು ಬಿಜೆಪಿ ಇದ್ರು, ಅದು ನಮಗ್ ಸಮಸ್ಯೆ, ಅದು ನಿಮ್ಗೆ ಗೊತ್ತಿಲ್ಲ ನಮಗ್. ಬಹುಶಃ ನೀವು ಅವಾಗ JDS ಇದ್ರಿ ಕಾಣ್ತೈತಿ. ಹಂಗ ಯಾವುದನ್ನು ಯಾರ ಬಗ್ಗೆನೂ ಕೀಳವಾಗಿ ಮಾತನಾಡಬಾರ್ದಂತ ಹೇಳಿ ತಮ್ಮಗ ಮತ್ತೊಮ್ಮೆ ನಾ ಹೇಳಕ್ ಇಷ್ಟ ಬಯಸ್ತನು, ಮುಂದಿನ ಬಾರಿ 2028ಕ್ಕೂ ಸತೀಶಣ್ಣ ಜಾರಕಿಹೊಳಿ ಅವರೇ ನಮ್ಮ ಭಾಗದ ಶಾಸಕರು ಆಗ್ತಾರ, 28ಕ್ಕ CMನೂ ಆಗ್ತಾರಂತ ಹೇಳಿ ತಮಗ್ ಮತ್ತೊಮ್ಮೆ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಹಗುರವಾಗಿ ಮಾತಾಡಬೇಡ ಅಂತ ಹೇಳ್ತಾ